ಪರೀಕ್ಷೆ ಹಚ್ಚಕ ಬಂದೆ ಅಂದ್ರೆ ಹಂಚೋದಿಲ್ಲ. The sword of Karnataka, the one and only Hazrat Tipu Sultan. Hazrat Tipu Sultan ಅವರಿಗೆ, Hazrat Tipu Sultan ಅವರಿಗೆ, Hazrat Tipu Sultan ಅವರಿಗೆ. ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡುವಂತಹ ನಮ್ಮ ಎರಡು ಹೆಣ್ಣು ಹುಲಿಗಳು ಮಾತಾಡಿದ್ವಿ. ಒಂದು ನಮ್ಮ ನಜ್ಮಾ ನಜೀರ್ ಅವರು ಮತ್ತು ನಮ್ಮ ನಗರಸಭೆಯ ಸದಸ್ಯರಾದಂಥ ರೇಷ್ಮಾ ಮಾರ್ಬಸ್ರಿ ಅವರು. ಇವತ್ತು ಮುದಗಲ್ನಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನ ಮಾಡಬೇಕು ಅಂತ ಹೇಳಿ ತಯಾರಾದಂಥ ಎಲ್ಲ ನಮ್ಮ ಮರಿ ಹುಲಿಗಳೇ ಹಾಗೂ ಗುರು ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು. ದಯವಿಲ್ಲದ ಧರ್ಮವು ಅದು ಯಾವುದಯ್ಯ? ದಯವಿಲ್ಲದ ಧರ್ಮವು ಅದು ಯಾವುದಯ್ಯ? ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯವೇ ಧರ್ಮದ ಮೂಲವಯ್ಯ. ಯಾವ ಧರ್ಮನೂ ಕೂಡ ದಯೆ ಇಲ್ಲದೆ ನಡೆಯುವುದಿಲ್ಲ. ದಯೆದಿಂದಲೇ ನಾವು ನೀವು ಮನುಷ್ಯರಾಗಿದ್ದೀವಿ. ಇದು ಮೊದಲು ನಾವು ಅರ್ಥಿಸ್ಕೋಬೇಕು. ಯಾವ ಧರ್ಮ ತಗೊಂಡು ಕೆಲವಷ್ಟು ಮಂದಿ ಧರ್ಮ ಬೇರೆ ಅದಾವ, ಅವು ಧರ್ಮ ಅಲ್ಲ, ಅವು ಧರ್ಮನೇ ಇಲ್ಲ, ಹುಟ್ಟೆ ಇಲ್ಲ. ಇವರ ಹುಟ್ಟಿಸ್ಯಾರ, ಇವ್ರು ಹುಟ್ಟಿಸೋದು ಧರ್ಮ. ಅಣ್ಣ ಬಸವಣ್ಣನವರು 12ನೇ ಶತಮಾನದಾಗ ಹೇಳಿದ್ರು. 12ನೇ ಶತಮಾನ ಎಷ್ಟೋ ಸುಮಾರು 900 ವರ್ಷಗಳ ಕಾಲ ಇದೆ. ಇವತ್ತು ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ಅವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಇವತ್ತು ತಮ್ಮ ಜೀವವನ್ನು ಕರ್ನಾಟಕ ಒನ್ ಅಂಡ್ ಓನ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಬಹಳಷ್ಟು ಮಾತಾಡ್ಬಿಟ್ಟಾರೆ. ಅದನ್ನ ಮತ್ತು ಮಾತಾಡಿದ್ರೆ ಸರಿ ಇರುವುದಿಲ್ಲ, ಏನೋ ಮಜೆ ಇರುವುದಿಲ್ಲ. ನಾನು ಸ್ವಲ್ಪ ಧೈರ್ಯ ಮಾತಾಡ್ತೀನಿ, ನನಗೂ ಚಟ ಆಗಿದೆ ಏನ್ರಿ ಎಲ್ಲ. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟ ಮಾಡೇ ನೀವು ವಿರೋಧ ಮಾಡೋರು. ಇವರೇನು ವಿರೋಧ ಮಾಡ್ತಾರಲ್ಲ, ಅದರ ಟಿಪ್ಪು ಸುಲ್ತಾನ್ ಅವ್ರ ಜಯಂತಿಯಲ್ಲ, ಅವ್ರು ಯಾರೋ ಸ್ವಾತಂತ್ರ್ಯ ಹೋರಾಟನ ಮಾಡಿದವರು ವಿರೋಧ ಮಾಡಿದ್ರು. ಅವ್ರಿಗೆ ಹೊಟ್ಟೆ ಕಿಚ್ಚು, ಅವ್ರಿಗೆ ಹೊಟ್ಟೆ ಕಿಚ್ಚು. ಆದ್ರೆ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ನಾವು ಜಯಂತಿ ಮಾಡ್ತೀವಿ ಅಂದ್ಕೊಳ್ಳೆ ಅವ್ರ ಮ್ಯಾಗ 100 ಆರೋಪಗಳನ್ನು ಹೊರಿಸುವಂಥದ್ದು. ಈ ಮಕ್ಕಳಿಂದ ನೋಡ್ಯಾರಲ್ಲ ಅವ್ರು ಟಿಪ್ಪು ಸುಲ್ತಾನ್, ಇವ್ರು ನೋಡ್ಯಾರ ಟಿಪ್ಪು ಸುಲ್ತಾನ್ ಅವ್ರು ಹೆಂಗಿದ್ರು, ಯಾವ ರೀತಿ ಅವರ ಆಡಳಿತವನ್ನು ಕೊಟ್ಟರು, ಎಷ್ಟು ವರ್ಷ ರಾಜಭಾರವನ್ನು ಮಾಡಿದ್ರು, ಎಲ್ಲ ಜಾತಿ ಜನಾಂಗವನ್ನು ಕರ್ಕೊಂಡು ಯಾವುದೇ ಧರ್ಮವನ್ನು ವಿರೋಧ ಮಾಡಲಿಲ್ಲ ಅವರು. ಎಲ್ಲಿ ಟಿಪ್ಪು ಸುಲ್ತಾನ್ ಅವರ ಹೆಸರು ಈ ರಾಜ್ಯದಲ್ಲಿ ಈ ಕಾಂಗ್ರೆಸ್ನವರು ಅವ್ರ ಹೆಸರನ್ನ ಬೆಳಗ್ಗೆ ಜಯಂತಿಯನ್ನ ಮಾಡ್ತಾರ ಅಂದ ತಕ್ಷಣ ಚಲೋ ಆಯ್ತು. ಬೆಂಕಿ ಹಚ್ಚೋರ ದೇಶದಾಗ ವೀರ ಸಾಧಿಕರಂತ ಇವತ್ತಲ್ಲ, ಬಹಳ ವರ್ಷ ಯಾವ ಕಡೆ ಅಂತ ಎಲ್ಲರ ಕಾಲದಾಗ ಅದ. ಹಜರತ್ ಮೊಹಮ್ಮದ್ ಪೈಗಂಬರು 1500 ವರ್ಷಗಳ ಕಾಲದಿಂದಲೂ ಅದ, ಅಲ್ಲಿಯೂ ಇದ್ರು ಈ ವೀರ ಸಾಧಿಕ. ಇವತ್ತಿನವ್ರು ಅಲ್ಲಿ ಇವರು ಅಲ್ಲಿಂದ ಅದಾರ, ಇನ್ನ ಜೀವಂತೇವೆ ನಾವು. ಎಲ್ಲಿ ದೇಶ ಬಿಟ್ಟು ಸುಟ್ಟು ಹೋಗ್ತಾರೋ ಗೊತ್ತಿಲ್ಲ. ಆದ್ರೆ ನಾವು ನೀವು ಓದಿವಲ್ಲ, ಅವ್ರಿಗೆ ಇಡಾಕ ನಾವು ನೀವು ಓದಿವಲ್ಲ. ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡಿದ್ರೆ ಬಹಳ ಎಚ್ಚರದಿಂದ್ರೆ ಇಲ್ರಿ,
ನಿಮ್ಮ ನಾಲಿಗೆನ ತಪ್ಕೊತೀವಿ, ಹುಷಾರಾಗಿರಿ. ನಮ್ಮ ಸೈನ್ಯ ಐತಿ. ಅವತ್ತವರು ಸ್ವಾತಂತ್ರ್ಯ ಹೋರಾಟ ಮಾಡಿ ಸೈನ್ಯ ಕಟ್ಟಿ ದೇಶಕ್ಕೆ ಸ್ವಂತ ಒಡ ಹುಟ್ಟಿದ ಮಕ್ಕಳನ್ನ ಇವತ್ತು ಮತ್ತಿಗಿಟ್ಟಂತ ಪುಣ್ಯಾತ್ಮ ಹಜರತ್ ಟಿಪ್ಪು ಸುಲ್ತಾನ್ ಅವರು. ನಿಮಗೇನು ಗೊತ್ತಿತ್ತು ಬದ್ನಿಕಾಯಿ ಅವ್ರ ಬಗ್ಗೆ ಏನ್ ಗೊತ್ತಿರ್ತದೆ? ಏನ್ ಗೊತ್ತದ ನಿಮಗೆ? ಬೇಕಾದಾಗ ಎಲ್ಲಾರು ಟೊಪಿಗೆ ಹಾಕೊಂಡು ಕೊಳ್ಳಾಗ ಸಾಲ ಹಾಕೊಂಡು ಕಟ್ಗಡೆ ಹಿಡ್ಕೊಂಡಿದ್ದ ಒಬ್ಬರು ಮುಖ್ಯಮಂತ್ರಿ. ಕಟ್ಗಡೆ ಹಿಡ್ಕೊಂಡಿದ್ದ, ಇಬ್ರು ಹಾಕೊಂಡಿದ್ದ. ಜಗದೀಶ್ ಶೆಟ್ಟರು ಹಾಕಿದ್ದ, ಯಡಿಯೂರಪ್ಪನು ಹಾಕಿದ್ದ. ಇವಾಗ ಇಲ್ಲಿ ಯಾರ ಮಾತಾಡಿಲ್ಲ, ನನ್ನ ಸೋದರ ಮಾತಾಡಿದ. ಅವ್ರು ಗೊಂಡೇಬಿ ಅದು ಹಾಲು ಎಣ್ಣೆ ಇಲ್ಲ, ಇನ್ನೊಂದು ಮಾಡೋದಿಲ್ಲ. ಅದಕ್ಕೆ ಗಡ್ಡೆ ಮೇಲೆ ತಿಂತೀನಿ. ಹೆಸರು ತಗೊಂಡು ಆಡ್ತೀವಿ. ಮಾತೇಶ್ ಪಾಟ್ಲಿಗೆ ಅರ್ಥ ಆಗಿದೆ. ಆ ಗಡ್ಡೆ ಮೇಲೆ ಎಲ್ಲ ಮಾಡಿದ್ವಿ. ಈಗ ಸ್ವಯಂ ಘೋಷಿತ ಮುಖ್ಯಮಂತ್ರಿ ಅಂತೀವ, ಸ್ವಯಂ ಘೋಷಿತ ಹುಲಿ ಅಂತೀವ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಯಾಕಪ್ಪ ಈ ದೇಶದಲ್ಲಿ ಬೆಂಕಿ ಹಚ್ಚುವಂತ ಕೆಲಸ ಮಾಡಾಕತ್ತೀರಿ? ಯಾಕೆ ಮಾಡಾಕತ್ತೀರಿ? ಎಲ್ಲರನ್ನ ಪ್ರೀತಿಸುವಂತ ದೇಶ ಭಾರತ ದೇಶದ. ಇವತ್ತು ನಮಗೆ ಪವಿತ್ರವಾದ ದಿನ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಎಂತ ಸೌಭಾಗ್ಯ ನೋಡ್ರಿ. ಸಂವಿಧಾನವನ್ನ ದಿನಾಚರಣೆಯನ್ನ ಆಚರಣೆ ಮಾಡುವಂತ ದಿನ. ನಾವು ಇವತ್ತು ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನ ಮಾಡ್ತೀವಲ್ಲ, ಇದು ನಿಜವಾದ ಭಾಗ್ಯವಂತರು, ಪುಣ್ಯವಂತರು ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಿಜವಾದ ಭಾಗ್ಯವಂತರು ಹಜರತ್ ಟಿಪ್ಪು ಸುಲ್ತಾನ್, ಪುಣ್ಯವಂತ, ಧೀರ, ಸೂರ. ಅವರು ಬ್ರಿಟಿಷರು ಮೋಸದಿಂದ ಅವರನ್ನ ಯುದ್ಧದಲ್ಲಿ ಕೊಲ್ತಾರೆ. ಕೊಂದ ಮೇಲೆ ಆ ಬ್ರಿಟಿಷರಿಗೆ ಅವರು ಇನ್ನೂ ಜೀವಂತರಂತೇಳಿ 3 ದಿವಸ ಆ ದೇಹದ ಸೆರೆಗೆ ಹೋಗುವಂತ ತಾಕತ್ತು ಮಾಡಿದ ಆ ಬ್ರಿಟಿಷರು. ನೀವೇನ್ ಮಾಡ್ತೀರೋ ಚಂದ್ರ ಮೀನು ಸಾಧಿಕರ, ನೀವೇನ್ ಮಾಡ್ತೀರಿ? ನಮ್ಮ ಟಿಪ್ಪು ಸುಲ್ತಾನ್ ನೀವೇನ್ ಮಾಡ್ತೀರಿ? 3 ದಿವಸ ಅವರ ಅಂಜಾರ ಬ್ರಿಟಿಷರ್ ಮಕ್ಕಳು ಅವರು ಹೋಗ್ಬಿಟ್ಟು ಎಲ್ಲ ಅಯ್ಯವು. ಇವ್ರು ಹಾಡ್ತಾರೆ ಟಿಪ್ಪು ಸುಲ್ತಾನ್ ಮತ ಅಂದ್ರೆ ಧ್ವನಿ ಸರಿ ಇಲ್ಲ. ಹೆಂಗ್ ಮಾತು ಟಿಪ್ಪು ಸುಲ್ತಾನ್ ಮತ ಅಂದ್ರೆ ಹಂಗ ಮಾಡಲ್ಲ. ಅಷ್ಟು ಮಂದಿ ಕೊಂದ, ಇಷ್ಟು ಮಂದಿ ಕೊಂದ. ಇದು ನಮ್ಮ ಸೋದರಿ ಹೇಳಿದ್ರೆ ಬಹಳ ಚಂದ ಅರ್ಥ ಆಗ್ತಿರೋ. ಶೃಂಗೇರಿ ಶಾರದಾ ಮಾತೆ, ಚನ್ನರಾಯಪಟ್ಟಣದ ರಂಗನಾಥ ಸ್ವಾಮಿ, ಹೋಗ್ರಿ ಎಲ್ಲೆಲ್ಲಿ ಹೇಳೋದು ನಾವು ಹೇಳ್ತೀವಿ. ಇವತ್ತಿಗೂ ಅವರ ಅರಮನೆ ಇಲ್ಲೇ ಬೆಂಗಳೂರು ದೇವನಹಳ್ಳಿಯಲ್ಲಿ ಐತಿ. ಅಲ್ಲಿ ಒಳಗೆ ಯಾವ ದೇವಸ್ಥಾನ ಐತಿ? ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಐತಿ ಇವತ್ತಿಗೂ ಅಲ್ಲೇ. ಅದು ಹಜರತ್ ಟಿಪ್ಪು ಸುಲ್ತಾನ್ ಅವರ ಅರಮನೆ ಇತ್ತು ಅನ್ನೋದನ್ನು ಕೂಡ ನಾನು ಇವತ್ತು ಈ ಸಭೆಯಲ್ಲಿ ನಾನು ಹೇಳಬೇಕಾಗುತ್ತೆ. ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇತ್ತು, ಇವತ್ತಿಗೂ ಐತಿ. ಇವ್ರು ಮಾತಾಡ್ತಾರೆ ಹಿಂದೂ ವಿರೋಧ, ಬೇರೆ ಜಾತಿಯವ್ರನ್ನ ಸೈನ್ಯ ಇಲ್ಲ, ಮತಾಂತರ ಮಾಡಿದ್ರು, ಕೊಂದು, ಸುಳ್ಳು ಎಲ್ಲ ಕೊಳ್ಳ. ಈ ಮಕ್ಕಳು ಓದೇ ಇಲ್ಲ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮಗೆ ಸಂವಿಧಾನವನ್ನು ಕೊಟ್ಟರು, ಪವಿತ್ರವಾದ ಸಂವಿಧಾನ. ಬಹುತೇಕ ನಾವೆಲ್ಲರೂ ಆ ಸಂವಿಧಾನದ ಅಡಿಯಲ್ಲಿ ಪ್ರಜೆಗಳಾಗಿ, ಭಾರತ ದೇಶದ ಪ್ರಜೆಗಳಾಗಿ ನಾವು ಇವತ್ತು ಗೌರವಿಸ್ತೀವಿ. ಅದರಂತೆ ನಾವು ನಡೀತಾ ಇದ್ದೀವಿ. ಇವ್ರು ನಡೀತಾರೋ ಒಬ್ಬರು ಸಂವಿಧಾನದ ಬೇಡ. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಹಜರತ್ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಇವತ್ತು ಅಪಾರವಾದ ಗೌರವವನ್ನು ಇಟ್ಕೊಂಡು ಇವತ್ತು ನಮ್ಮ ಭಾರತದ ಪವಿತ್ರವಾದ ಗ್ರಂಥ ಸಂವಿಧಾನ ಪುಸ್ತಕ ನನ್ನ ಕಾರಣಗೆ ಐತಿ, ತೋರಿಸ್ತೀನಿ. ಅದರಲ್ಲಿ ಯಾರೇ ಫೋಟೋ ಐತಪ್ಪ? ಹಜರತ್ ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರ ಇವತ್ತಿಗೂ ಇದೆ ಬಂಧುಗಳೇ, ಇವತ್ತಿಗೂ ಇದೆ. ಇವರು ತಾಕತ್ತು, ಇವರು ಹೊಯ್ಕೋತಾರಲ್ಲ, ತಾಕತ್ತಿದ್ರೆ ತೆಗಿರೋ ಗಂಡು ಮಕ್ಕಳು ಅದನ್ನ ಫೋಟೋ ತೆಗಿದಪ್ಪ. ಸಂವಿಧಾನದ ಪುಸ್ತಕದಾಗ ಐತಿ. ನಾನೇನು ಸುಳ್ಳು ಹೇಳಕತ್ತಿಲ್ಲ, ನಾನೇ ಖರೀದಿ ಮಾಡ್ರಿ ಪುಸ್ತಕ.
ನಾನು ಹಾಕಿದ್ದಲ್ಲ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿದ್ದಾರೆ. ಯಾಕಂದ್ರೆ ಆ ರೀತಿ ಮಾನವ ಕುಲಕ್ಕೆ, ಮಾನವ ಮೌಲ್ಯಕ್ಕೆ ಇವತ್ತು ಗೌರವವನ್ನು ಕೊಟ್ಟು ಎಲ್ಲರನ್ನು ಸಮಾನತೆಯಾಗಿ ನೋಡಿ ಮಹಿಳೆಯರಿಗೆ ಎತ್ತಿಡಿದಂತ ಏಕೈಕ ಧೀರ ಅದು ಯಾರಾದ್ರೂ ಇದ್ರೆ ಹಜರತ್ ಟಿಪ್ಪು ಸುಲ್ತಾನ್ ಅವರು ಅನ್ನೋ ಮಾತನಾಡಿ ಮಹಿಳೆಯರಿಗೆ ಎಷ್ಟು ಗೌರವ ಕೊಟ್ರು. ನೀರಾವರಿ ಮಾಡಿದ್ರು, ರಾಕೆಟ್ ಕಂಡಿಡಿದ್ರು, ಡ್ಯಾಮ್ ತುಂಬಿಸಿದ್ರು. ಡ್ಯಾಮು ಅವರ ಕಟ್ಟಿರೋದು, KRS ಐತಲ್ಲ ಅವರ ಮಾಡಿದ ಡ್ಯಾಮ್, ಅವರ ನೀರಾವರಿ ಕನಸ್ಕೊಂಡಿದ್ರು. ರಾಕೆಟ್ ಅನ್ನು ಕಂಡಿಡಿದ್ರು ಫಸ್ಟ್ ಏಷ್ಯಕ್ಕೆ. ಯಾರು ಕಂಡಿಡಿದ್ರು? ಈ ದಲಿತ ಹೆಣ್ಮಕ್ಳಿಗೆ ಬಟ್ಟೆ ಹಾಕೊಳ್ಳಂಗಿರಲಿಲ್ಲ, ಅರಬೆತ್ತಲೆ ಇದ್ರು ಹೆಣ್ಮಕ್ಳು. ಅರಬೆತ್ತಲೆ ಹೊಲದಾಗ ಕೆಲಸ ಮಾಡೋ ಹೊತ್ತಿನಾಗ ಒಂದ್ ದಿವಸ ಹಜರತ್ ಟಿಪ್ಪು ಸುಲ್ತಾನ್ ಅವರು ಸಂಚಾರಕ್ಕೆ ಕೊಂಡಿರ್ತಾರೆ. ಅವಾಗ ನೋಡ್ತಾರ ಏನಿದು ನಮ್ಮ ರಾಜ್ಯದಲ್ಲಿ ಅನ್ಯಾಯ ಅಂತ. ಅರಬೆತ್ತಲೆ ಹೆಣ್ಮಕ್ಳು ಪಾಪ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ. ತಕ್ಷಣ ಅಲ್ಲೇ ನಿಂದಿರಿಸ್ತಾರೆ, ಅವ್ರಿಗೆ ಬಟ್ಟಿ ತರಿಸ್ತಾರೆ. ಬಟ್ಟಿ ತರಿಸಿ ಎಲ್ಲ ಹೆಣ್ಮಕ್ಳಿಗೆ ಬಟ್ಟಿ ಉರಿಸಿ ಇವತ್ತಿಂದ ನನ್ನ ರಾಜ್ಯದಲ್ಲಿ ಈ ಪದ್ಧತಿ ಇರಬಾರದು ಅಂತೇಳಿ ಅವತ್ತೇ ನಿಸ್ಸಾರ ಮಾಡಿ ಹೆಣ್ಣು ಮಕ್ಕಳಿಗೆ ಇವತ್ತು ಬಟ್ಟೆಯನ್ನು ಕೊಟ್ಟಂತ ಪುಣ್ಯಾತ್ಮ ಹಜರತ್ ಟಿಪ್ಪು ಸುಲ್ತಾನ್. ಅವ್ರ ಬಗ್ಗೆ ಮಾತಾಡ್ತೀರಿ ನೀವು. ಇವ್ರಿಗೆ ಹೇಳ್ತೀರ ತಾಕತ್ತಿದ್ರೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಾರಲ್ಲ, ಸಂವಿಧಾನ ಬದಲಾವಣೆ ಮಾಡೋದು ದೂರ ಹೋಗ್ತೀವ್ರ ಹಣೆವಾದಕ್ಕೆ. ಮೊದಲ ಆ ಹಜರತ್ ಟಿಪ್ಪು ಸುಲ್ತಾನ್ ಅವರು ಭಾವಚಿತ್ರವನ್ನ ತೆಗೆಯ ತಾಕತ್ತರ ಐತನಿಗೆ ನನ್ನ ಮಕ್ಕಳಿಗೆ ಕೇಳ್ರಿ, ನನ್ನ ಮಕ್ಕಳ ಐತನ್ ತಾಕತ್ ಕೇಳ್ರಿ. ಮತ್ತು ಮಾತಾಡೋದು ದೂರ ಮಾತಾಡ್ತಾಗ ಎಲ್ಲ ಟಪಿಗೆ ಹಾಕೊಂಡ್ರು ಮಕ್ಕಳು ಕಡೆಗಾನ ಹಿಡ್ಕೊಂಡು ಈಗ ಬೇಡ ಅಂತ ಚಲೋ ಮತ್ತ ಈಗ ಬಹಳ ಮಂದಿ ಹೇಳಿದ್ರು ಟಿಪ್ಪು ಸುಲ್ತಾನ್ ಜಯಂತಿಯನ್ನು ನಮ್ಮ ಸರ್ಕಾರ, ನಾನು MLA ಇದ್ದರು ಸರ್, ನಾನು ಕೂಡ ಒತ್ತಾಯ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರಿಗೆ ನಾವು ಜಯಂತಿಯನ್ನು ಮಾಡೋಣ್ರಿ ಅಂತೇಳಿ. ನಾವು ಜಯಂತಿಯನ್ನು ಪ್ರಾರಂಭ ಮಾಡಿದ್ವಿ, ಅದನ್ನ ಗೊಂದಲಿಸಿದ್ರು ಬೇಕಂತ ಹೆಂಗ ಸೃಷ್ಟಿ ಮಾಡಿದ್ರು ನೋಡಿ. ಹಿಂದೆ ಬಂದ್ರಲ್ಲ 5 ವರ್ಷಕ್ಕೆ 4 ವರ್ಷದಾಗ ಅರ್ಧ ಮುರ್ಧ ಹಿಂದಿನ ಭಾಗದಿಂದ ಎಂಟ್ರಿ ಹೊಡೆದು ಯಾವಂತ ನೀರು ಭಾಗ ಬಂದ್ರು ಮಕ್ಕಳು ಎಲ್ಲವೂ ಹಿಂದಿನ ಬದಲಿದ್ರು. ಅವ್ರು ಊಟ ಚೋರಿ ಮಾಡಿ ಬರ್ತಾನೆ, ಇಲ್ಲಿ ನಮ್ಮ ಕರ್ನಾಟಕದಾಗ ಹಿಂದಿನ ಭಾಗ ಬಂದ್ರು ಅವ್ರ ಕ್ಯಾಸಿ वोट चोरी करके आ रहे हैं, क्या हुआ बिहार में? इन्हें गए ना, इसका पैसा लेके इन्हें चुप बैठ जाता है हैदराबाद वाले। पार्टनर है उसका, विजय का पार्टनर बन गया वो। क्या कर रहे हैं तुम? ಅದಕ್ಕೆ ನಾನು ಹೇಳೋದಿಷ್ಟೇ, ನಾವು ಎಲ್ಲರ ಜಯಂತಿ ನಮ್ಮ ಭಾರತ ದೇಶಗಳ ಪ್ರಜೆಗಳು, ಫಸ್ಟ್ ನಾವು ಪ್ರಜೆಗಳು, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಲಿಂಗಾಯತರು ಇರಲಿ, ರೆಡ್ಡಿಯರು ಇರಲಿ, ನಾವೆಲ್ಲ ಬೋವಿಯವರು ಇರಲಿ, ವಾಟರ್ ಇರಲಿ, ಎಲ್ಲರೂ ಇರಲಿ, ಎಲ್ಲರೂ ಕೂಡ ನಾವು ನಮ್ಮ ಧರ್ಮವನ್ನ ಪ್ರೀತಿಸ್ಬೇಕು. ನಮ್ಮ ಸೋದರ ಹೇಳ್ದ, ನಾವು ಅಷ್ಟೇ ಯಾಕೆ ಮಾಡಬೇಕು ಅಂದ್ರೆ ಅದಕ್ಕೊಂದು ಕಾರಣ ಐತೆ. ನಾವು ಪ್ರೀತಿಸ್ತೀವಿ, ನಮ್ಮ ಧರ್ಮವನ್ನು ನಾವು ಪ್ರೀತಿಸ್ತಿಲ್ಲ ಅಂದ್ರೆ, ನಾನು ಲಿಂಗಾಯತಿ ಆಗಿ ಬಸವಣ್ಣನ ನಾನು ಅನಿವಾರ್ಯ ಆಗಿ ನೀವು ತಿಳಿಸ್ತಿಲ್ಲ ಅಂದ್ರೆ ಮತ್ತಾರು ಪ್ರೀತಿ ಮಾಡ್ತಾರೆ. ಅದನ್ನು ಅರ್ಥ ಮಾಡ್ಕೋಬೇಕು ಬಂಧುಗಳೇ, ನೀವು ಪ್ರೀತಿಸ್ಲೇಬೇಕು, ಮಾಡ್ಲೇಬೇಕು. ಅದ್ರ ಜೊತೆಗೆ ನಾವು ಅದೀವಲ್ಲ, ಲಿಂಗಾಯತರ ಅದೀವಿ, ವಾಟರ್ ಅದೀವಿ, ನಾವು ಕುರುಬರು ಅದೀವಿ, ಎಲ್ಲ ಜಾತಿಯವರು ನಿಮ್ಮ ಜೊತೆಗೆ ಇದೀವಿ ಅನ್ನೋದನ್ನ ನಾವು ಕೈ ಎತ್ತಿ ಒಂದು ಪ್ರಮಾಣವನ್ನು ಮಾಡ್ತೀವಿ. ಎಲ್ಲರೂ ನಾವು ಭಾರತೀಯರು, ಭಾರತ ದೇಶದ ಪ್ರಜೆಗಳು, ಎಲ್ಲರ ಜಯಂತಿಯನ್ನು ಮಾಡಲ್ಲ, ತಪ್ಪೇನಿದೆ. ನಾವು ಅದಕ್ಕೆ ನಮ್ಮ ಹುಡುಗನ ಮತ ಕ್ಷೇತ್ರದಲ್ಲಿ ಒಂದು ಹೊಸ ಪದ್ಧತಿ ತಂದೀವಿ. ನಾವು ಯಾರ ಜಯಂತಿನೂ ವರ್ಗಧರ್ಮದವರು ಸೀಮಿತವಾಗಿ ಮಾಡಂಗಿಲ್ಲ. ನಾವು ಎಲ್ಲರ ಜಯಂತಿಯನ್ನು ಮಾಡ್ತೀವಿ, ನಾವು ಎಲ್ಲರೂ ಕೂಡ ಮಾಡೋದು. ಹಿಂದೂರು ಇರ್ತಾರ, ಮುಸ್ಲಿಂ ಇರ್ತಾರ, ಕುರುಬರು ಇರ್ತಾರ, ರೆಡ್ಡಿಯರು ಇರ್ತಾರ, ವಾಟರು ಇರ್ತಾರ, ಎಲ್ಲರೂ ಸೇರಿ ಜಯಂತಿಯನ್ನ ಮಾಡಿದಾಗ ಅವಾಗ ನಾವು ನಿಜವಾದ ಭಾರತ ಪ್ರಜೆ ಆಗೋದಕ್ಕೆ ಅರ್ಹರು ಅನ್ನೋದನ್ನ ಅರಿವು ಮಾಡಿಕೊಂಡಂತವನು ನಾನು, ನನ್ನ ಮತಕ್ಷೇತ್ರ ಅನ್ನೋ ಜನತೆಯನ್ನು ಮಾತ್ರ ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ತಾವೆಲ್ಲ ಆ ಭಾವನೆಯಲ್ಲಿ ಬರಬೇಕು. ಯಾರನ್ನ ಜಯಂತಿ? ಸ್ವಾತಂತ್ರ್ಯ ಹೋರಾಟಗಾರರ ಅದನ್ನು ಟಿಪ್ಪು ಸುಲ್ತಾನ್ ಅವರು ಮಾಡಿದ್ರು, ವೀರಮಾತೆ ಕಿತ್ತೂರಿ ಚೆನ್ನಮ್ಮ ಹೋರಾಟ ಮಾಡಿದ್ರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಹೋರಾಟ ಮಾಡಿದ್ರು. ಯಾರ್ಯಾರು ಈ ದೇಶಕ್ಕಾಗಿ ತಮ್ಮ ಜೀವನ ತ್ಯಾಗ ಮಾಡಿ
ಅವರೆಲ್ಲರ ಜಯಂತಿಯನ್ನು ನಾವು ಮಾಡೋಣ, ತಪ್ಪೇನೂ ಇಲ್ಲ. ಅಂದ್ರೆ ತಪ್ಪಾಗಿ ನಮ್ಗೆ ಚುಚ್ಚೋರು ಇಸ್ಕೊಂಡಿದಾರ ಅವರು ಮಾತ್ರ ದಯವಿಟ್ಟು ಕೇಳಬೇಡಿ. ಯಾಕಂದ್ರೆ ಅವ್ರು ಎಲ್ಲಿ ಮಠ ಈ ದೇಶವನ್ನ ಒಡಿಬೇಕು ಅಂತ ನಿಂತಾರಂದ್ರ ಈ ದೇಶವನ್ನು ಮಾಡಲು ಏನ ಗುಲಾಮರು ಗುಲಾಮರಾಗಿರ್ಬೇಕು, ಬಡವರು ಬಡವರಾಗಿ ಸಾಯ್ಬೇಕು, ಶ್ರೀಮಂತರು ಶ್ರೀಮಂತರಾಗಿ ಸಾಯ್ಬೇಕು. ಈ ಒಂದು ಮನಸ್ಥಿತಿ ವ್ಯವಸ್ಥೆ ಈ ದೇಶದಲ್ಲಿ ತರಬೇಕು ಮತ್ತೆ ಅಂತೇಳಿ ಏನು ಹೊರಟ್ರ. ಅದಕ್ಕ ಬಂಧುಗಳೇ, ಇದು ಕೇವಲ ಮುಸ್ಲಿಂ ಧರ್ಮಕ್ಕಾಗಿ ನಾನು ಮಾತಾಡ್ತಾ ಇಲ್ಲ. ಈ ಭಾರತ ದೇಶದಲ್ಲಿ ಜನಿಸಿರುವಂತ ಎಲ್ಲ ಧರ್ಮೀಯರು ಕೂಡ ಅರ್ಥ ಮಾಡ್ಕೋಬೇಕು. ನೀವು ಗುಲಾಮರಾಗ್ತಿರೋ ಇಲ್ಲ, ಈ ದೇಶದಲ್ಲಿ ಸ್ವಾತಂತ್ರ್ಯ ಜೀವಂತರ ತಾವು ಸ್ವತಂತ್ರರಾಗಿ ಮನೆಗೆ ಗಂಡು ಮಕ್ಕಳಾಗಿ ದೇಶಕ್ಕೆ ಗಂಡಾಗಿ ಜೀವನವನ್ನ ಸಾಗಿಸ್ತಿರೋ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಾನು ಎಲ್ಲರಿಗೂ ಹೇಳಕ್ಕೆ ಇಚ್ಛಪಡ್ತೀನಿ. ಏನ್ ಹೇಳ್ತಿರ್ತ ನೋಡೋಣ, ಅದು ನೋಡಕ್ ಕುಂತೀವಿ. अभी कितने दिन है इसका? बाकी है क्या? पिक्चर बाकी है. हमारा हंग आएगा भी जरूर आएगा. कितने दिन रुका होगी? ಅದಕ್ಕೆ ಹೇಳಾರ 50,000 ಸಾರಿ ನಾನು ಸೋತ್ರು ಚಿಂತಿಲ್ಲ, ಆದ್ರ ಈ ದೇಶವನ್ನ ಒಡೆಯೋದಕ್ಕೆ ಎಂದೆಂದೂ ನಾನು ಬಿಡೋದಿಲ್ಲ ಅಂತೇಳಿ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಇವತ್ತು ಅವ್ರು ಕಟ್ಟಿರ್ತಾರೆ. ಅದಕ್ಕೆ ನಾವೆಲ್ಲ ಯುವಕರೇ ಒಗ್ಗಟ್ಟಾಗಿ ಈ ದೇಶವನ್ನು ಕಟ್ಟ ಈ ದೇಶ